ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. BLO ಏನ್ ಮಾಡ್ತಾರೆ, ಹೋಗಿದ್ದೆ ಮನೆಗೆ 2 ಸರಿ ಹೋಗಿದ್ದೆ, ಬಾಗ್ಲಾಕಿದ್ರು, ಪರವಾಗಿಲ್ಲಪ್ಪ, ನೀನು ಹೋದಾಗ ಬಾಗ್ಲಾಕೋರು ಯಾರು ಅಂತ ನನಗೆ ಫೋನ್ ಮಾಡಿ ಹೇಳಿ, ನಾನು ಬಂದು ಅವ್ರು ಎಲ್ಲಿದ್ದಾರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಇದನ್ನ ನೀವು ಹೇಳಬೇಕು. ಸೊ ಇದೆಲ್ಲ ಮಾಡಿದ್ಮೇಲೆ ಅವ್ರು ಏನು ಆ್ಯಪಲ್ ತುಂಬಿರ್ತಾರೆ, ಇದೆಲ್ಲ ಆದ್ಮೇಲೆ 5ನೇ ತಾರೀಕು ರಿಲೀಸ್ ಆಗುತ್ತೆ. ಮತ್ತೆ ನೀವು ಪಟ್ಟಿ ನೋಡ್ಬೇಕು. ಪಟ್ಟಿ ನೋಡಿ ಯಾರ್ಯಾರ ಹೆಸರು ಬಿಟ್ಟೋಗಿದೆ ಅಂತ ನೋಡ್ಬೇಕು. ಬಿಟ್ಟೋಗದೆ ಇರೋನ್ಗೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀವಿ. ಹೋಗಿರೋರಿಗೆ ಅವರು ಅವತ್ತಿನ ದಾಖಲೆ ತಗೊಂಡು ಕೊಡ್ಬೇಕು. ಯಾರು ಕೊಡ್ಬೇಕು? EROಗೆ ಹೋಗಿ ದಾಖಲೆ ಕೊಟ್ಟು ನನ್ನ ಹೆಸರು ಬಿಟ್ಟೋಗಿದೆ ಅಥವಾ ನನ್ನ ನೋಟಿಸ್ ಬಂದಿದೆ, ಆದ್ರೆ ನನ್ನ ಹೆಸರು ಇಲ್ಲದೆ ಅಂತ ದಾಖಲೆ ಕೊಟ್ಟು ಆ ದಾಖಲೆಯನ್ನ ಮಾಡಿಸ್ಕೊಡುವ ಕೆಲಸನ ನೀವು 5ನೇ ತಾರೀಕು ಶುರು ಹಚ್ಕೊಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ 15 ದಿವಸ ಮಾತ್ರ ಟೈಮ್ ಇರುತ್ತೆ. ಹಂಗಾಗಿ ನೀವು ಈಗಿನಿಂದಲೇ ಇದಾದ್ಮೇಲೆ BLA ಟ್ರೈನಿಂಗ್ ಮಾಡ್ತೀರಿ. BLA ಟ್ರೈನಿಂಗ್ ಮಾಡಿದ್ಮೇಲೆ BLA ಕೂತ್ಕೊಂಡು ಮ್ಯಾಪಿಂಗ್ ಮಾಡ್ಕೊಳ್ತಾರೆ. ಮ್ಯಾಪಿಂಗ್ ಮಾಡಿದ ತಕ್ಷಣ ಇವ್ರ ಹೆಸರು ಮ್ಯಾಪ್ ಆಗ್ತಾ ಇದೆ, ಇವ್ರ ತಂದೆ ಹೆಸರು ಕರೆಕ್ಟ್ ಆಗಿಲ್ಲ, ಹೆಸರು ಚೇಂಜ್ ಇದೆ, ಇವ್ರಿಗೆ ದಾಖಲೆ ಮಾಡ್ಕೊಳ್ಬೇಕು ಅಂತ ಹೊರಡು. ದಾಖಲೆ ಪಟ್ಟಿ ನಾನು ಹೇಳ್ತೀನಿ, ಬಟ್ ಆ ದಾಖಲೆ ಪಟ್ಟಿ ಇಲ್ಲದೆ ಇದ್ರೆ ಏನ್ ಮಾಡಿಸ್ಕೊಳ್ಬೇಕು? 2 ಮಾಡಿಸ್ಕೊಳ್ಬೇಕು. ಒಂದು ಬರ್ಕೊಂಡ್ಬಿಡಿ, ವಾಸಸ್ಥಳ ದೃಢೀಕರಣ ಪತ್ರ. 2ನೇದು ಕ್ಯಾಸ್ಟ್ ಸರ್ಟಿಫಿಕೇಟ್. ಯಾಕಂದ್ರೆ ನೀವು SLC ಮಾರ್ಕ್ಸ್ ಕಾರ್ಡ್ ಕೊಡ್ಸಕ್ಕಾಗಲ್ಲ. ಅವ್ರು SLC ಓದಿಲ್ಲದೆ ಇದ್ರೆ ನೀವು ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಏನು ಕೊಡ್ಸಕ್ಕಾಗಲ್ಲ, TC ಕೊಡ್ಸಕ್ಕಾಗಲ್ಲ. ನೀವು ಅವ್ರಿಗೆ ಹೊಸದಾಗಿ ಮನೆ ಗ್ರಾಂಟ್ ಸರ್ಟಿಫಿಕೇಟ್ ಕೊಡ್ಸಕ್ಕಾಗಲ್ಲ, ಪಾಸ್ಪೋರ್ಟ್ ಕೊಡ್ಸಕ್ಕಾಗಲ್ಲ. ನಿಮಗೆ ಕೊಡ್ಸಕ್ಕಾಗೋದು ಈಗ ಯಾವುದು ಅಂದ್ರೆ ಈಗ ಈ ವಾಸಸ್ಥಳ ದೃಢೀಕರಣ ಪತ್ರ ಯಾರು ಕೊಡ್ತಾರೆ? ತಹಸೀಲ್ದಾರ್ ಕೊಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಮೋಸ್ಟ್ಲಿ ಪಂಚಾಯತಿ ಸೆಕ್ರೆಟರಿ ಕೊಡುವ ಹಾಗೆ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಇದೆಲ್ಲ ಒಟ್ಟು ಮುಖ್ಯಮಂತ್ರಿ ಬದಲಾವಣೆ, ಕ್ಯಾಬಿನೆಟ್ ಬದಲಾವಣೆ ಆಗಿಲ್ಲ. ಇದೊಂದು ವಾರದಲ್ಲಿ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಬದಲಾದ್ರೆ ಪಂಚಾಯತಿ ಕೊಡ್ತಾರೆ, ಕೇರಳದಲ್ಲಿ ಅದನ್ನೇ ಮಾಡಬೇಕು. ಸೊ ಇದನ್ನ ನೀವು ಮಾಡ್ತೀವಿ. ಸೊ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕಿನ ಮಧ್ಯ 1 ತಿಂಗಳಿದೆ. 1 ತಿಂಗಳಲ್ಲಿ ನೀವು ಇದನ್ನೆಲ್ಲ ಮಾಡಬೇಕು. ಒಂದು ದಾಖಲೆ ತೆಗೆದುಕೊಂಡು ಕೊಡಬೇಕು. ಅಥವಾ ಯಾರೋ ಫೇಕ್ ವೋಟರ್ಸ್ ಬಂದು ಸೇರ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ, ಬೇರೆ BJP ಅವರು ಸೇರಿಸಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ, ಆ ಫೇಕ್ ವೋಟರ್ಸ್ ಯಾರು ಅಂತ ಐಡೆಂಟಿಫೈ ಮಾಡಬೇಕು, ಅಬ್ಜೆಕ್ಷನ್ ಹಾಕಬೇಕು. ನೀವು ಕೂಡ ಸಭೆಯಲ್ಲಿ ಅಬ್ಜೆಕ್ಷನ್ ಹಾಕಬೇಕು. ಅಯ್ಯೋ ಅಂಥದ್ದೇನಿರಲ್ಲ ಅನ್ಕೋಬೇಡಿ. ಬೆಂಗಳೂರಿನಲ್ಲಿ ಗಾಂಧಿನಗರ ಅಂದ್ರೆ ಯಾರು ಕಾನ್ಸ್ಟಿಟ್ಯೂನ್ಸಿ, ಅವ್ರು ಎಷ್ಟು ಹೋಟೆಲ್ ಬೇಕು? 100 ಚಿಲ್ಲರೆ ಹೋಟೆಲ್ ಬೇಕು. ಅವ್ರ ಕ್ಷೇತ್ರದಲ್ಲಿ 2023 ಆದಾಗ 11,000 ಫೇಕ್ ವೋಟರ್ಸ್ ಐಡೆಂಟಿಫೈ, 11,000. ಅದಕ್ಕೆ ಹೋಗಿ EROಗೆ ಅರ್ಜಿ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಅವರೇ ಮಿನಿಸ್ಟರ್ 3,500 ಮಾತ್ರ ಇಲ್ಲಿ ತನಕ ಡಿಲೀಟ್ ಮಾಡಿದ್ದಾರೆ ಫೇಕ್ ವೋಟರ್ಸ್. ಈಗ ಅದ್ರ ಬಗ್ಗೆ ನಾವು 1 ರೌಂಡ್ ಟ್ರೈನಿಂಗ್ ಮಾಡಿದ್ದೀವಿ, ಇನ್ನೊಂದು ರೌಂಡ್ ಟ್ರೈನಿಂಗ್ ಮಾಡೋದಿದ್ದೀವಿ. ಸೊ ಜೂನ್ 30ರಿಂದ ಜುಲೈ 29 ತನಕ. ಸೊ ಇದರಲ್ಲಿ 2 ಫಾರಂ ಕೊಡ್ತಾರೆ. ಆ ಫಾರಂ ನಲ್ಲಿ ಮೇಲ್ಗಡೆ 2025 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಹೇಗಿದೆ ಅದೆಲ್ಲ ಇರುತ್ತೆ. ನಿಮ್ದು ಹಳೆ ಫೋಟೋ ಒಂದಿರುತ್ತೆ, ಎಪಿಕ್ ನೀವು ಕೊಟ್ಟಿರೋ ಫೋಟೋ ಇರುತ್ತೆ. ಪ್ರತಿಯೊಬ್ಬರು ಹೊಸದಾಗಿ 2 ಕಲರ್ ಫೋಟೋ ತೆಗೆದುಕೊಂಡು ಇಟ್ಕೋಬಹುದು. 2 ಫೋಟೋ ಇರುತ್ತೆ ಕಲರ್. ಆ 2 ಫಾರಂ ಮೇಲೆ ಹಾಕ್ತಾರೆ. ಒಂದ್ರ ಕೆಳಗಡೆ BLO ಸೈನ್ ಹಾಕಿ ನೀವು ಕೊಡ್ತಾರೆ. ಇನ್ನೊಂದು ನಿಮ್ಗೆ ಅಂದ್ರೆ ಎವ್ರಿ ವೋಟರ್ಗೆ, ಇನ್ನೊಂದು ಮನೆ ಮುಖ್ಯಸ್ಥರು ಸೈನ್ ಹಾಕಿ BLO ಕೊಡ್ತಾರೆ. ಇದನ್ನ ಫಾರ್ಮ್ ನ ಇಟ್ಕೋಬೇಕು. ಯಾಕಂದ್ರೆ ನಾಳೆ ನೀವು ಕೊಟ್ಟೇ ಇಲ್ಲ ಅಂದ್ರೆ BLO ಸೈನ್ ಹಾಕಿರೋದು ನಮ್ಮ ಹತ್ರ ಇರಬೇಕು. ಸೊ ಇದು ಟೈಮ್ ಟೇಬಲ್. ಬಟ್ ಅದೇ ಯಾವತ್ತು ಏನೇನು ನಡೆಯುತ್ತೆ ಅಂತ. ಸೊ 30ನೇ ತಾರೀಕಿನಿಂದ ಇದು ನಡೆಯುತ್ತೆ. ಇದನ್ನ ನಾನು ಆಗಲೇ ಹೇಳ್ತೀನಿ. ಮುಖ್ಯ ಭಾಗ ಏನಂದ್ರೆ 2025 ಮತದಾರರ ಪಟ್ಟಿ ಮತ್ತು 2007ರಲ್ಲಿ ಹೊಂದ್ಕೊಳ್ಳೋದು ಅಂದ್ರೆ ಏನು? ನನ್ನ ಹೆಸರು, ಕ್ರಮ ಸಂಖ್ಯೆ ಯಾವ್ದ್ರಲ್ಲಿ, ಬೂತ್ ನಂಬರ್ ಯಾವುದು ಅಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಏನ್ ಹೊಂದ್ಕೋಬೇಕು ಅಂದ್ರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಈಗ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಆಗಲ್ಲ. ಇದನ್ನ ಬರೀಬೇಕು. 2 ಒಂದೇ ಇರೋದಿಲ್ಲ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೂ ಚೇಂಜ್ ಆಗಿರುತ್ತೆ. ಈಗ ಶಿವಮೊಗ್ಗದಲ್ಲಿ ಹೊಸನಗರ ಈಗಿಲ್ಲ. ಆಗ ಹೊಳೆಹೊನ್ನೂರು ಇತ್ತು, ಶಿವಮೊಗ್ಗ ಗ್ರಾಮಾಂತರ ಇರಲಿಲ್ಲ.
ಈಗ ಏನಾಗಿದೆ ಎಲ್ಲ ಚೇಂಜ್ ಆಗಿದೆ. ಬಹುಶಃ ತೀರ್ಥಹಳ್ಳಿ ಕ್ಷೇತ್ರದ ವ್ಯಾಪ್ತಿ ಕೂಡ ಬದಲಾಗಿದೆ 2008 ಲಿಮಿಟೇಷನ್ ಅಂತ. ಹಂಗಾಗಿ ಅದನ್ನ ಚೇಂಜ್ ಮಾಡಬೇಕು, ಅದನ್ನ ಆತಂಕ ಮಾಡಿ ತೋರಿಸ್ತಾರೆ ಮತ್ತೆ. ಸೊ ಅದು ಗೊತ್ತಾಗಬೇಕು. ಅವಾಗಿನ ಬೂತ್ ನಂಬರ್ ಯಾವುದು ಅದನ್ನ ನಾವು ನೋಟ್ ಮಾಡ್ಕೋಬೇಕು, ಮತ್ತು ಅವಾಗಿನ ಕ್ರಮ ಸಂಖ್ಯೆ ಯಾವುದು ಅಂತ ನೋಟ್ ಮಾಡಬೇಕು. ನಿಮಗೆ ಆ ಫಾರಂ ಹಾಕಿ ತೋರಿಸ್ತೀವಿ ನಾವು, ಅದು ನೀವು ನೋಡಿ. ಸೊ ಇದು ಓಕೆ, ಇದು ಒಂದು ತಿಂಗಳು ನಡೆದ ಮೇಲೆ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಈ SIR ಬಹುಮುಖ್ಯ ಭಾಗ ಅಂತ ನಾನು ಏನ್ ಹೇಳಿದೆ, ಅದನ್ನ 15 ನಿಮಿಷ ನೀವು ವಿವರಿಸ್ತೀವಿ ಮತ್ತೆ. ಹಾಗಾಗಿ ಅದು ಮತ್ತೆ ಬರುತ್ತೆ, ನಾನು ಫುಲ್ ರನ್ ಮಾಡ್ಬಿಡ್ತೀನಿ. ಆಗಸ್ಟ್ 5ನೇ ತಾರೀಕು ಕರ್ನಾಟಕದಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟ ಆದಾಗ ASDD ಅದು ಡಿಲೀಟ್ ಆಗಿದೆ. ಅದಲ್ಲದೆ ಮ್ಯಾಪಿಂಗ್ ಆಗಿದೆ ಕರೆಕ್ಟಾಗಿ ಅಂತ ನಾವೊಂದು ಅರ್ಜಿ ಕೊಟ್ಬಿಡ್ತೀವಿ, ಎನ್ಯೂಮರೇಷನ್ ಫಾರ್ಮ್ ಕೊಡ್ತೀವಿ. ಆದರೂ ERO ಅಂದ್ರೆ ಎಲೆಕ್ಟರಲ್ ರೋಲ್ ಆಫೀಸರ್ AC ಅವ್ರಿಗೆ ಸರಿ ಇಲ್ಲ ಅಂತ ಡಿಲೀಟ್ ಮಾಡಬಹುದು. ಆ ಡಿಲೀಟ್ ಎಲ್ಲ ಆಗಿದ್ದನ್ನ ಇಟ್ಕೊಂಡು ನಿಮಗೆ ಒಂದು ಗಂಡು ಮತದಾರರ ಪಟ್ಟಿ ಇರುತ್ತೆ. ನೀವು ಅಂದ್ರೆ ನಿಮ್ಮ ಎಲ್ಲ BLAಗಳು ಅವತ್ತು ಬೆಳಗ್ಗೆ ಹೋಗಿ BLO ಹತ್ರ ನಮ್ಮ ಬೂತದ ಗಂಡು ಮತದಾರರ ಪಟ್ಟಿ ಕೊಡು ಅಂತ ನಾವು ಇಸ್ಕೋಬೇಕು. ಮತ್ತು BLO ನಿಮಗೆ ಕೊಡಬೇಕು ಅಂತ ನೀವು ಎಲೆಕ್ಷನ್ ಮ್ಯಾನ್ಯುವಲ್ ಹೇಳುತ್ತೆ. ನೀವು ಟ್ರೈನಿಂಗ್ ಕೊಟ್ಟ ತಕ್ಷಣ ಎಲ್ಲ BLAಗಳು ಏನ್ ಮಾಡಬೇಕು, ಅವರು ಹೋಗಿ ತಮ್ಮ ಬೂತ್ ನ BLO ಭೇಟಿ ಮಾಡಿ ಹೇಳಬೇಕು, ನಾನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷದ BLA, ನಾನು ನಿಮ್ಗೆ ಸಹಾಯ ಮಾಡಕ್ಕೋಸ್ಕರ ಇದ್ದೀನಿ. ಪಾಪ ನೀನು ಕಷ್ಟದಲ್ಲಿರ್ತೀಯ, ಪಶ್ಚಿಮ ಬಂಗಾಳದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ, ನಾವು ನಿಮ್ಮ ಜೊತೆ ಸೇರಿ ಕೆಲಸ ಮಾಡಿ, ನಮ್ಮ ಜೊತೆ ಮಾತ್ರ ಅಲ್ಲಪ್ಪ, ನೀವು ಬೇರೆ ಪಾರ್ಟಿ BLA ಜೊತೆಗೂ ಸೇರಿ ಕೆಲಸ ಮಾಡಬೇಕು, ಇದು ನಿಮ್ದು ಕರ್ತವ್ಯ ಅಂತ ಹೇಳ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಂದಿರತಕ್ಕಂಥ ಶಾಸಕರು ಮತ್ತು ಯಾರು BLA ನೇಮಕ ಮಾಡುವ ಅಧಿಕಾರ ಹೊಂದಿರುವಂತವ್ರು ಇದ್ದೀರಿ, ಅವರಲ್ಲಿ ಒಂದು ಮನವಿ, ತಮ್ಮ BLA ಲಿಸ್ಟ್ ದಯವಿಟ್ಟು ಬೇಗ ಚೆಕ್ ಮಾಡಬೇಕು. ಅದರಲ್ಲಿ ನೀವು ಗಮನಿಸಬೇಕಾಗಿರುವಂತ 2-3 ಇದೆ. ಮೊದಲನೇದು, ಅವ್ರು ಇನ್ನೂ ನಮ್ಮ ಪಕ್ಷದಲ್ಲಿ ಇದ್ದಾರಾ ಇಲ್ವಾ. ಎರಡನೇದು, ಅವ್ರು ಆಕ್ಟಿವ್ ಆಗಿದಾರ ಅಥವಾ ಇನ್ಆಕ್ಟಿವ್ ಆಗಿದಾರ. ಮೂರನೇದು, ಅವರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇತ್ಯಾದಿ ಗೊತ್ತಾಗುತ್ತೆ. ಸುಮಾರು ಸರಿ ಏನಾಗುತ್ತೆ, ಅವ್ರು ಬೂತಲ್ಲಿ ಅವರೇ ಓಡಾಡಿಸ್ತಾರೆ, ಆದ್ರೆ ಅವ್ರಿಗೆ ಡೌನ್ಲೋಡ್ ಮಾಡೋದು ಗೊತ್ತಾಗುತ್ತೆ. ಅವಾಗ ನೀವು ಅವ್ರಿಗೆ ಸಹಾಯಕ್ಕಾಗುತ್ತೆ ಅನ್ನೋದು ಚೇಂಜ್ ಮಾಡೋಕ್ಕಾಗಲ್ಲ, ಜಗಳ ಮಾಡ್ತಾರೆ. ಬಟ್ ನೀವು ಅವರು ಸಹಾಯದಿಂದ ಕೊಡಬೇಕು. ಕೊಟ್ಟ ಮೇಲೆ ಅವ್ರು ಹೋಗಿ BLO ಹತ್ರ ಮಾತಾಡ್ತಾರೆ. ನಾನಿದು ಒಂದ್ ವೇಳೆ ಲಿಸ್ಟಲ್ಲಿ ವ್ಯತ್ಯಾಸ ಇದ್ರೆ ನೀವು ಕೂಡಲೇ ಹೊಸ BLA ನೇಮಕ ಮಾಡಬೇಕು. ನೀವು ಅದನ್ನ ಎಲೆಕ್ಷನ್ ಕಮಿಷನರ್ ಕಳಿಸಬೇಕು, ಪದೇ ಫಾಲೋ ಅಪ್ ಮಾಡಬೇಕು. ಒಂದು ವಾರದಲ್ಲಿ ಎಲೆಕ್ಷನ್ ಕಮಿಷನ್ ನೀವು ಅರ್ಜಿ ತಲುಪಿಸಿದ 1 ವಾರದಲ್ಲಿ ಅವರು ಅದನ್ನ ಅನುಮೋದನೆ ಕೊಡಬೇಕು ಅಂತ ರೂಲ್ಸ್ ಹೇಳುತ್ತೆ. ಸೊ ಇದಾದ್ಮೇಲೆ ನೀವೇನ್ ಮಾಡಬೇಕು, ಈ ಫಾರಂ ತುಂಬಿದ ಮೇಲೆ BLA ಏನಿರ್ತಾರೆ ಅವರು 50 ಎನ್ಯೂಮರೇಷನ್ ಫಾರಂ ಅಡಿಷನಲ್ ಆಗಿ ಅಂತಾರೆ. ದಟ್ ಈಸ್ ಟಾರ್ಗೆಟೆಡ್ ಡಿಲೀಷನ್. ಯಾರು TMC ವೋಟರ್ಸ್ ಇದ್ರು ಅವರದ್ದೇ ಡಿಲೀಟ್ ಮಾಡುವಂತದ್ದು ನಡೀತು. ಅದು ಹೆಂಗ್ ನಡೀತು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇರೋದು ಕಾಂಗ್ರೆಸ್ ಪಕ್ಷದ ಒಂದು ಬೂತ್ ಲೆವೆಲ್ ಏಜೆನ್ಸಿ. ನಿಮಗೆ ಒಂದು ಬಹಳ ಪ್ರಮುಖವಾದಂತಹ ಪಾತ್ರ ಇದೆ. ನೀವು ಕೇಳಬಹುದು, ಆಯ್ತು ನಾಳೆಯಿಂದ ಹೋಗಿ ನಾನು ಎಲ್ಲ ಕರೆಕ್ಟಾಗಿ ಮ್ಯಾಪಿಂಗ್ ಆಗಿ ಎಲ್ಲ ಮಾಡಿಸ್ಬಿಡ್ತೀನಿ ಅಂತ. ಆ ಕೆಲಸ ತಾಲೂಕು ಆಫೀಸ್ ಕುಮಾರ್ ಮಾಡ್ತಾರೆ, ನೀವು BLO ಮಾಡ್ತಾರೆ. ನೀವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು. ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಂದ್ರೆ, ಈ ದೇಶ ಹುಟ್ಟಿಕೊಂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ನಿಮಗೆ ಈ ದೇಶದ ಪ್ರತಿಯೊಬ್ಬ ಮತದಾನದ ಹಕ್ಕನ್ನು ಉಳಿಸುವಂತ ಒಂದು ಕರ್ತವ್ಯ ಕೂಡ ನಿಮಗಿದೆ. ಹಾಗಾಗಿ ಈ ದೇಶದಲ್ಲಿ ಮತದಾನದ ಹಕ್ಕು ನಿಮ್ಗೆ ಬಂತು ಅನ್ನೋದನ್ನ ತಿಳ್ಕೊಳ್ದೇ ಇದ್ರೆ, ನೀವು ಒಂದು ವೇಳೆ ಪೊಲಿಟಿಕಲ್ ಕೇಡರ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ನೀವು ಕುಮಾರಸ್ವಾಮಿ ತರ ಕೆಲಸ ಮಾಡಿದ್ರೆ ಈ ಫೈಟ್ ಗೆಲ್ಲಕ್ಕಾಗಲ್ಲ ನಿಮಗೆ. ಹಾಗಾಗಿ ಈ ವಿಚಾರ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು, ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲೇ ಈ ದೇಶ ಹುಟ್ಕೊಂಡಿದೆ. ಅಲ್ಲಿ ತನಕ ಒಂದು ದೇಶ ಅಂತ ಇರಲಿಲ್ಲ, ಒಂದು ರಾಜಕೀಯ ಘಟಕ ಅಂತ ಇರಲಿಲ್ಲ. 190 ವರ್ಷಗಳ ಕಾಲ ರಾಜೀಕರಣದಿಂದ ಹಿಡಿದು 1947 ಆಗಸ್ಟ್ 15 ತನಕ ಈ ದೇಶದಲ್ಲಿ ನಡೆದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾರ್ಯಾರೆಲ್ಲ ಇದೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಒಂದು 100 ಆದಿವಾಸಿ ದಂಗೆಗಳಾಯಿತು. ಚೌಹಾನ್ ಅನ್ನುವಂತ ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ಸಿರಾಜುದ್ದೌಲನ ಬಂಗಾಳದ ನವಾಬರನ್ನ ಹೊರಗಾಕಿ ಏನೋ ಬ್ರಿಟಿಷರು ನೇರವಾಗಿ ಆಳ್ವಿಕೆ ಮಾಡಿದ್ರು. 2 ವರ್ಷದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಆದಿವಾಸಿಗಳು. ಅದಾದ್ಮೇಲೆ ಪಹಾರಿ ಅನ್ನುವಂತ ಇನ್ನೊಂದು ಆದಿವಾಸಿಗಳು, ಅದಾದ್ಮೇಲೆ ಆಲ್ಬಾಗಳು, ಆಮೇಲೆ ಗೋಂಡಿಗಳು, ಆಮೇಲೆ ಮುಂಡರು, ನಾಗಾಗಳು,
ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ 100 ಆದಿವಾಸಿ ದಂಗೆಗಳು. ಆದಿವಾಸಿ ದಂಗೆ ಅಂದ್ರೆ ಉಪವಾಸ ಸತ್ಯಾಗ್ರಹ ಅಲ್ಲ, ಹೊಡೆದಾಟ, ಸಾವು, ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ. ಈ ಆದಿವಾಸಿಗಳಿಗೆ ಯಾಕ್ರಿ ಓಟಿನ ಹಕ್ಕು ಕೊಡಬೇಕು ಅಂತ ನಮ್ಮ ದೇಶದ ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ಮಾತಾಡಿಲ್ಲ. ಬಡವರಿಗೆ ಯಾಕ್ರಿ ಓಟಿನ ಹಕ್ಕು ಕೊಡಬೇಕು ಅಂತ ನಮ್ಮಲ್ಲಿ ಕೇಳಿಲ್ಲ. ಫ್ರೆಂಚ್ ಕ್ರಾಂತಿ ಆದ್ಮೇಲೆ ಫ್ರಾನ್ಸ್ ಅಂತ ಕೇಳಿದ್ರು. ಫ್ರಾನ್ಸ್ ನಲ್ಲಿ ಪ್ರಜಾಪ್ರಭುತ್ವ ಬಂದಾಗ ಮೊದಲ ದಿನ ಎಲ್ಲರಿಗೂ ಓಟಿನ ಹಕ್ಕು ಇರಲಿಲ್ಲ, ಗಂಡಸರಿಗೆ ಮಾತ್ರ ಓಟಿನ ಹಕ್ಕು. ಆಸ್ತಿ ಇದ್ದ ಗಂಡಸರಿಗೆ ಮಾತ್ರ ಓಟಿನ ಹಕ್ಕು ಇತ್ತು. ಅದಾದ್ಮೇಲೆ 120 ವರ್ಷಗಳ ಕಾಲ ಫ್ರಾನ್ಸ್ ನ ಮಹಿಳೆಯರು ಹೋರಾಟ ಮಾಡಿದ್ರು, ನಮಗೆ ಮತದಾನ ಬೇಕು ಅಂತ ಕೇಳಿದ್ರು. ಕರಿಯ ಕಪ್ಪು ಬಣ್ಣದ ಮತದಾರರಿಗೆ, ಅವರಿಗೆ ಕಪ್ಪು ಬಣ್ಣದ ಜನರಿಗೆ ಅವರಿಗೆ ಮತದಾನ ಹಕ್ಕಿರಲಿಲ್ಲ. ಇದಕ್ಕಾಗಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಹೋರಾಟ ನಡೆದು ಸಾರ್ವತ್ರಿಕ ವಯಸ್ಕ ಮತದಾನ ಅಂತ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ದಯವಿಟ್ಟು ಬರ್ಕೊಳ್ಳಿ, ಸಾರ್ವತ್ರಿಕ ವಯಸ್ಕ ಮತದಾನ. ಇಂಥ ಪದಗಳು ಇದು ನಿಮ್ಮ ತಲೆಯಲ್ಲಿ ಇರಬೇಕು, ನೀವು ಪೊಲಿಟಿಕಲ್ ಕೇಳಲ್ಲ. ಸಾರ್ವತ್ರಿಕ ವಯಸ್ಕ ಮತದಾನ ಮೊದಲ ದಿನದಿಂದ, ದೇಶ ಹುಟ್ಟಿದ ಮೊದಲ ದಿನದಿಂದ ಬಂದಿತ್ತು ನಮ್ಮ ದೇಶದಲ್ಲಿ. ಯಾಕೆ ಅಂದ್ರೆ ಆ ಆದಿವಾಸಿಗಳು, ಆ ರೈತರು, ಕಾರ್ಮಿಕರು, ಮಹಿಳೆಯರು, ಮಧ್ಯಮ ವರ್ಗದವರು, ರಾಜ ಮಹಾರಾಜರು ಮತ್ತು ನಿಮಗೆ ಅಲ್ಲಿ ಫೋಟೋ ಕಾಣಿಸುತ್ತೆ ಜವಾಹರ್ಲಾಲ್ ನೆಹರು ಅವರು ರಾಜಕೀಯ ಶ್ರೀಮಂತರು, ಬ್ಯಾರಿಸ್ಟರ್ ಆಗಿದ್ದವರು, 17 ವರ್ಷ ಜೈಲಲ್ಲಿ. ಇಂಥ ಎಲ್ಲ ಜನ ಸೇರಿ ನಡೆಸಿದಂತ ಹೋರಾಟದ ಕಾರಣಕ್ಕಾಗಿ ಬ್ರಿಟಿಷರನ್ನ ಹೊರಗಾಕಿ ನಾವು ಒಂದು ಸಂವಿಧಾನ ರಚನಾ ಸಭೆಯನ್ನ ಮಾಡಿಕೊಳ್ಳಬೇಕಾಯಿತು. ಆ ಸಂವಿಧಾನ ರಚನಾ ಸಭೆಗೆ ಅದರ ಗಡು ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನಾ ಸಭೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದು. ಮತ್ತು ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಮುಖ ಪ್ರಧಾನಿ ಆಗಿದ್ದಿದೆಯಲ್ಲ, ಇದಕ್ಕೆ ಈ ದೇಶ ಪುಣ್ಯ ಮಾಡಿತ್ತು ಅಂತ ನನ್ನ ಅನಿಸಿಕೆ. ಇಲ್ಲದೆ ಇದ್ರೆ ಈ ದೇಶ ಒಂದು ದೇಶವಾಗಿ ಇರ್ತಾ ಇರಲಿಲ್ಲ. ಯಾಕೆ ಇರ್ತಾ ಇರಲಿಲ್ಲ? ಪ್ರಪಂಚದ ಎಲ್ಲ ದೇಶಗಳಲ್ಲಿ ಒಂದೇ ಬಗೆಯ ಜನ ಇರ್ತಾರೆ, ಒಂದೇ ತರ ಬಣ್ಣ, ಒಂದೇ ಧರ್ಮಕ್ಕೆ ಸೇರಿರ್ತಾರೆ, ಒಂದೇ ಧರ್ಮದ ಸಬ್ಸೆಕ್ಟ್ ಸೇರಿರ್ತಾರೆ. ಇಂಗ್ಲೆಂಡ್ ನಲ್ಲಿ ಇರೋರು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರು, ಫ್ರಾನ್ಸ್ ನಲ್ಲಿ ಇರತಕ್ಕಂಥವರು ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರು, ಒಂದೇ ಸೆಕ್ಟ್ ಇದ್ದಾರೆ, ನೋಡಕ್ ಒಂದೇ ತರ ಕಾಣ್ತಿರ್ತಾರೆ. ನಮ್ಮಲ್ಲಿ ಮಾತ್ರ 100 ಬಗೆಯ ಜಾತಿಗಳಿವೆ, 100 ಬಗೆಯ ಭಾಷೆಗಳಿವೆ. ಒಬ್ರು ಉದ್ದಕ್ಕಿರ್ತಾರೆ, ಒಬ್ರು ಸುಳ್ಳುಗಿರ್ತಾರೆ, ಕಪ್ಪುಗಿರ್ತಾರೆ, ಬೆಳ್ಳಗಿರ್ತಾರೆ, ತಲೆ ಕೂದಲು ಬೇರೆ ತರ ಇರುತ್ತೆ, ಕಣ್ಣಿನ ರಚನೆ ಬೇರೆ ತರ ಇರುತ್ತೆ. ಇಷ್ಟು ವೈವಿಧ್ಯಮಯವಾಗಿರುವಂತಹ ದೇಶ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಈ ತರದ ಒಂದು ದೇಶ ರೂಪುಗೊಂಡಿದ್ದು 190 ವರ್ಷಗಳ ವಿರೋಚಿತವಾದಂತಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಆ ಕಾರಣಕ್ಕಾಗಿ ನಾವು ಒಗ್ಗಟ್ಟಾಗಿದ್ದೀವಿ. ವಿನ್ಸ್ಟನ್ ಚರ್ಚಿಲ್ ಒಬ್ಬ ಹೇಳ್ತಾನೆ, ಇವ್ರಿಗೆ ಏನಾದ್ರು ಸ್ವಾತಂತ್ರ್ಯ ಕೊಟ್ಟು ಬಿಟ್ರೆ ಅವ್ರಿಗೆ ಎಲೆಕ್ಷನ್ ಸಾಕ್ತಿರ್ತಾರೆ, ಪ್ರಜಾಪ್ರಭುತ್ವ ಸತ್ತೋಗ್ತಾರೆ ಅಂತ ಹೇಳ್ತಾನೆ ವಿನ್ಸ್ಟನ್ ಚರ್ಚಿಲ್. ಆದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಏನ್ ಉಳಿತು? ಈ ದೇಶ ಹುಟ್ಟಿದ ಮೊದಲ ದಿನ ಗಂಡಸರಿಗೆ, ಹೆಂಗಸರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಹಿಂದೂಗಳಿಗೆ, ಮುಸಲ್ಮಾನರಿಗೆ ಎಲ್ಲರಿಗೂ 21 ವರ್ಷ ವಯಸ್ಸು ತುಂಬಿದ ಪ್ರತಿಯೊಬ್ಬರಿಗೂ ಮೊದಲ ದಿನದಿಂದ ಮತದಾನದ ಹಕ್ಕು ಈ ದೇಶದಲ್ಲಿ ಸಿಕ್ಕಿದೆ. 21 18 ಯಾವಾಗ ಆಯ್ತು? ಶಿವಮೊಗ್ಗ ಚೆನ್ನಾಗಿ ಗೊತ್ತಿದೆ, ತೊಂದರೆ. ಸೊ ಇಂಥ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಮತ್ತು ಈ ರೀತಿಯಾಗಿ ಈ ದೇಶ ರೂಪುಗೊಂಡಾಗ ನನ್ನ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿ ಯಾವ ಪಕ್ಷ ಆಯ್ತು? ಅದನ್ನು ಸ್ವಲ್ಪ ಜೋರಾಗಿ. ಸೊ ಇದನ್ನ ನಮ್ಮ ಎದೆ ಒಳಗಡೆ ನಾವು ಹೊತ್ಕೊಳ್ಳದೆ ಇದ್ರೆ ನಾವು ಮನೆಗೆ ಲಿಂಕ್ ಮಾಡಿಸ್ತೀವಿ. 2002, 2025 ಅನ್ನೋದ್ರಿಂದ ಈ ಹೋರಾಟ ಗೆಲ್ಲಕ್ಕಾಗಲ್ಲ. SIR ಈ ದೇಶದ ಪ್ರಜಾಪ್ರಭುತ್ವವನ್ನು ಪ್ರಮೇಯ ಮಾಡ್ತಾ ಇದೆ. ಅದನ್ನ ನಾವು ಸಂರಕ್ಷಿಸಬೇಕು ಅಂದ್ರೆ ನಮ್ಗೆ ಈ ದೇಶದ ಇತಿಹಾಸ ಗೊತ್ತಿರ್ಬೇಕು. ಏನ್ ಇತಿಹಾಸ ಗೊತ್ತಿರ್ಬೇಕು? ಈ ದೇಶ ಸ್ವಾತಂತ್ರ್ಯ ಬಂತು 1950 ಇಸ್ವಿ ಜನವರಿ 26ಕ್ಕೆ ನಾವು ಸಂವಿಧಾನನ ಅಂಗೀಕರಿಸಿಕೊಂಡ್ಮೇಲೆ ಎಲೆಕ್ಷನ್ ನಡೆಸಿ ಅಂತ ಚುನಾವಣಾ ಆಯೋಗ ಕೇಳಿದ್ರು. ಆಗ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿ ಇವರಿದ್ರು. ಇವರ ಹೆಸರು ಸುಕುಮಾರ್ ಸೇನ್. ಭಾರತದ ಮೊದಲ ಚುನಾವಣಾ ಆಯೋಗ. ಸುಕುಮಾರ್ ಸೇನ್ ಹೇಳಿದ್ರು ಎಲೆಕ್ಷನ್ ನಡೆಸಕ್ ಆಗಲ್ಲಪ್ಪ ಅಂತ. ಯಾಕಾಗಲ್ಲ? ನೀವು ಯಾವ ಸಂವಿಧಾನ ರಚನಾ ಸಭೆ ಮಾಡ್ಕೊಂಡಿದ್ದೀರಿ ಅದಕ್ಕೆ ವೋಟ್ ಹಾಕಬೇಕಾದ್ರೆ ಎಲ್ಲರಿಗೂ ವೋಟಿನ ಹಕ್ಕು ಇರಲಿಲ್ಲ. ಆದ್ರೆ ನೀವೇನ್ ಬಂದಿದ್ದೀರಾ ಈಗ 21 ವರ್ಷ ತುಂಬಿದ ಪ್ರತಿಯೊಬ್ಬರಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿದಿರಿ. ಮತದಾರರ ಪಟ್ಟಿನೇ ಇಲ್ಲ ಅಂತ ಹೇಳಿದ್ರು. ಮತದಾರರ ಪಟ್ಟಿ ಇಲ್ಲ, ನನಗೆ 2 ವರ್ಷ ಟೈಮ್ ಕೊಡಿ ಅಂತ ಹೇಳಿದ್ರು. 2 ವರ್ಷ ಟೈಮ್ ಕೊಟ್ಟ ಮೇಲೆ 1951 ಅಕ್ಟೋಬರ್ನಿಂದ 52 ಮಾರ್ಚ್ ತನಕ ಎಲೆಕ್ಷನ್ ನಡೀತು. ಅದಕ್ಕೆ ಮುಂಚೆ ಎಲೆಕ್ಟ್ರಲ್ ರೋಲ್ ತಯಾರಿಸೋದಕ್ಕೆ 2 ವರ್ಷ ಆಗಿದೆ. ದಯವಿಟ್ಟು
ಇದನ್ನ ನೀವು ಕೇಳಿಸ್ಕೊಂಡು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಸುಕುಮಾರ್ ಸೇನ್ ಹೇಳಿದ್ರು, ಈ ದೇಶದಲ್ಲಿ 84% ಜನ ಅನಕ್ಷರಸ್ಥರಿದ್ದಾರೆ, 84%. ಪ್ಲೀಸ್ ನೋಟ್, 1950 84% ಜನ ಅನಕ್ಷರಸ್ಥರಿದ್ದಾರೆ. ಅವ್ರಿಗೆ ವೋಟ್ ಹಾಕ್ಬೇಕು ಅಂದ್ರೆ ಕ್ಯಾಂಡಿಡೇಟ್ ಯಾರು ಅಂತ ಹೆಸರು ಓದಕ್ ಬರಲ್ಲ, ಅವ್ರಿಗೆ ಅರ್ಜಿ ಹಾಕ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವರು ಮತದಾರರ ಪಟ್ಟಿಯಲ್ಲಿ ಇರುವ ಹಾಗೆ ಮಾಡುವುದು ನನ್ನ ಜವಾಬ್ದಾರಿ. ನಾನು ಚುನಾವಣಾ ಆಯುಕ್ತ. ನಾನು ಅವ್ರು ಅರ್ಜಿ ಕೊಟ್ಟರು ಬಿಟ್ಟರು ಅವ್ರ ಹೆಸರನ್ನು ನಾನು ಸೇರಿಸಬೇಕು ಅಂತ ಸುಕುಮಾರ್ ಸೇನ್ ಹೇಳಿದ್ರು. ಸುಕುಮಾರ್ ಸೇನ್ ಆಮೇಲೆ ಪ್ರಪಂಚದ 9 ದೇಶದವರು ಕರೆಸಿ ಎಲೆಕ್ಷನ್ ಹೇಗೆ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದ್ರು. ಉಗಾಂಡ ಇನ್ಫ್ಯಾಕ್ಟ್ ಅಪಾಯಿಂಟೆಡ್ ಆಸ್ ದಿ ಚೀಫ್ ಅಡ್ವೈಸರ್ ಟು ಇಟ್ಸ್ ಎಲೆಕ್ಷನ್ ಕಮಿಷನ್. ನಮ್ಮ ದೇಶದ ಇತಿಹಾಸ ಏನಿದೆ ಅದು 2019-20 ನಡೆದಂತ ಒಂದು ಬಹಳ ದೊಡ್ಡ ಮ್ಯಾಸಿವ್ ಮಾಸ್ ಮೂವ್ಮೆಂಟ್ ಇಂದ ಅದು ಡಿಫೀಟ್ ಆಯಿತು. ಹಂಗಾಗಿ ಈಗ ಈ 2 ರೀತಿಯ 3 ರೀತಿಯ ಪೌರತ್ವ, ಶ್ರೇಣೀಕೃತವಾದಂತಹ ಪೌರತ್ವ, ಇದನ್ನ ತರೋದಕ್ಕೆ ಹೊರಟಿದ್ದಾರೆ. ಇದನ್ನ ಮಾಡಿಕೊಂಡ್ರೆ ಅವರು ಪರ್ಮನೆಂಟ್ ಆಗಿ ಎಲೆಕ್ಷನ್ ಗೆಲ್ತಾರೆ. ಹಾಗೆ ಇದು ನಾನು ಹೇಳ್ತಿರೋದಲ್ಲ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಮತ್ತು ಹಿಂದುಳಿದ ವರ್ಗದವರು ಕಾಂಗ್ರೆಸ್ಗೆ ಜಾಸ್ತಿ ಓಟ್ ಹಾಕ್ತಾರೆ, ಮೇಲ್ಗಡೆ ಇರ್ತಕ್ಕಂಥವ್ರು ಜಾಸ್ತಿ ಬಿಜೆಪಿ ಓಟ್ ಹಾಕ್ತಾರೆ. ಈಗ ಅತ್ಯಂತ ಹೆಚ್ಚು ಓಟಿಗೆ ಇಟ್ಕೊಂಡು ಹೋಗ್ತಿರೋದು ಮಹಿಳೆಯರದು, ಮುಸಲ್ಮಾನರು, ದಲಿತರದು, ಆದಿವಾಸಿಗಳದು, ವಲಸೆ ಕಾರ್ಮಿಕರದು, ಇವ್ರು ಜಾಸ್ತಿ ಹೋಗ್ತಾರೆ. ಹೀಗಾಗಿರೋದ್ರಿಂದ 10 ವೋಟ್ ಅವ್ರೇ ಕಿತ್ಕೊಂಡು ಹೋಗೋದು ಜಾಸ್ತಿ. ಸೊ ಈಗ 10 ವೋಟ್ ಒಂದು ವೇಳೆ ಕಿತ್ಕೊಂಡು ಹೋದ್ರೆ 7 ವೋಟ್ ಕಾಂಗ್ರೆಸ್ ಕಿತ್ಕೊಂಡು ಹೋದ್ರೆ 3 ವೋಟ್ ಬಿಜೆಪಿ ಕಿತ್ಕೊಂಡು ಹೋಗೋದು. ಇಷ್ಟಕ್ಕೆ ಪಶ್ಚಿಮ ಬಂಗಾಳ ಬಿಟ್ಟು ಉಳಿದ ಕಡೆ ಆಗಿತ್ತು ಈ ರೀತಿಯಲ್ಲಿ ಮೆಜಾರಿಟಿ ವೋಟ್ಸ್ ಕಿತ್ಕೊಂಡು ಹೋಗೋದು, ಅದು ಆಂಟಿ ಬಿಜೆಪಿ ವೋಟ್ಸ್ ಆಗಿರೋದು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಡಿಷನಲ್ ಆಗಿ ಇನ್ನೊಂದು, ದಟ್ ಈಸ್ ಟಾರ್ಗೆಟೆಡ್ ಡಿಲೀಷನ್. ಯಾರು ಟಿಎಂಸಿ ವೋಟರ್ಸ್ ಇದ್ರು ಅವ್ರದ್ದೇ ಡಿಲೀಟ್ ಮಾಡುವಂಥದ್ದು ನಡೀತು. ಅದು ಹೆಂಗ್ ನಡೀತು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇರೋದು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಬೂತ್ ಏಜೆನ್ಸಿ. ನಿಮಗೆ ಒಂದು ಬಹಳ ಪ್ರಮುಖವಾದಂತಹ ಪಾತ್ರ ಇದೆ. ನೀವು ಕೇಳಬಹುದು, ಆಯ್ತು ನಾಳೆಯಿಂದ ಹೋಗಿ ನಾನು ಎಲ್ಲ ಕರೆಕ್ಟ್ ಆಗಿ ಮ್ಯಾಪಿಂಗ್ ಹಾಕಿ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಅಂತ. ಆ ಕೆಲಸ ತಾಲೂಕು ಆಫೀಸ್ ಕುಮಾರ್ ಮಾಡ್ತಾರೆ, ನೀವು ಡಿಎಲ್ಒ ಮಾಡ್ತಾರೆ. ನೀವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು. ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಂದ್ರೆ ಈ ದೇಶ ಹುಟ್ಟಿಕೊಂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ನಿಮಗೆ ಈ ದೇಶದ ಪ್ರತಿಯೊಬ್ಬ ಮತದಾನದ ಹಕ್ಕನ್ನು ಉಳಿಸುವಂತ ಒಂದು ಕರ್ತವ್ಯ ಕೂಡ ನಿಮಗಿದೆ. ಹಾಗಾಗಿ ನೀವು ಈ ದೇಶದಲ್ಲಿ ಮತದಾನದ ಹಕ್ಕು ನಿಮ್ಗೆ ಬಂತು ಅನ್ನೋದನ್ನ ತಿಳ್ಕೊಳ್ಳದೆ ಇದ್ರೆ, ನೀವು ಒಂದು ವೇಳೆ ಪೊಲಿಟಿಕಲ್ ಕೇಡರ್ ಆಗಿ ವರ್ಕ್ ಮಾಡದೇ ಇದ್ರೆ, ನೀವು ಗುಮಾಸ್ತರ ತರ ಕೆಲಸ ಮಾಡಿದ್ರೆ ಈ ಮೈಕ್ ಗೆಲ್ಲಕ್ಕಾಗಲ್ಲ ನಿಮಗೆ. ಹಾಗಾಗಿ ಈ ವಿಚಾರ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು? ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲೇ ಈ ದೇಶ ಒಪ್ಕೊಂಡಿದೆ. ಅಲ್ಲಿ ತನಕ ಒಂದು ದೇಶ ಅಂತ ಇರಲಿಲ್ಲ, ಒಂದು ರಾಜಕೀಯ ಘಟಕ ಅಂತ ಇರಲಿಲ್ಲ. 109 ವರ್ಷಗಳ ಕಾಲ ರಾಜೀಕರಣದಿಂದ ಹಿಡಿದು 1947 ಆಗಸ್ಟ್ 15 ತನಕ ಈ ದೇಶದಲ್ಲಿ ನಡೆದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾರ್ಯಾರಿಲ್ಲ ಇದು? ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಒಂದು 100 ಆದಿವಾಸಿ ದಂಗೆಗಳಾಯಿತು. ಚೌಹಾಣ್ ಅನ್ನುವಂತ ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ಸಿರಾಜುದ್ದೌಲನ ಬಂಗಾಳದ ನವಾಬರನ್ನ ಹೊರಗಾಕಿ ಏನೋ ಬ್ರಿಟಿಷರು ನೇರವಾಗಿ ಆಳ್ವಿಕೆ ಮಾಡಿದ್ರು. 2 ವರ್ಷದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಆದಿವಾಸಿಗಳು. ಅದಾದ್ಮೇಲೆ ಪಹಾರಿ ಅನ್ನುವಂತ ಇನ್ನೊಂದು ಆದಿವಾಸಿಗಳು, ಅದಾದ್ಮೇಲೆ ಆಲ್ಬಾಗಳು, ಆಮೇಲೆ ಗೋಂಡಿಗಳು, ಆಮೇಲೆ ಮುಂಡರು, ನಾಗಾಗಳು. ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ 100 ಆದಿವಾಸಿ ದಂಗೆಗಳು. ಆದಿವಾಸಿ ದಂಗೆ ಅಂದ್ರೆ ಉಪವಾಸ ಸತ್ಯಾಗ್ರಹ ಅಲ್ಲ, ಹೊಡೆದಾಟ, ಸಾವು, ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ. ಈ ಆದಿವಾಸಿಗಳಿಗೆ ಯಾಕ್ರಿ ಓಟಿನ ಹಕ್ಕು ಕೊಡಬೇಕು ಅಂತ ನಮ್ಮ ದೇಶದ ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ಮಾತಾಡಲಿಲ್ಲ. ಬಡವರಿಗೆ ಯಾಕ್ರಿ ಓಟಿನ ಹಕ್ಕು ಕೊಡಬೇಕು ಅಂತ ನಮ್ಮಲ್ಲಿ ಕೇಳಿಲ್ಲ. ಫ್ರೆಂಚ್ ಕ್ರಾಂತಿ ಆದ್ಮೇಲೆ ಫ್ರಾನ್ಸ್ ಅಂತ ಕೇಳಿದ್ರು. ಫ್ರಾನ್ಸ್ ನಲ್ಲಿ ಪ್ರಜಾಪ್ರಭುತ್ವ ಬಂದಾಗ ಮೊದಲ ದಿನ ಎಲ್ಲರಿಗೂ ಓಟಿನ ಹಕ್ಕು ಇರಲಿಲ್ಲ, ಗಂಡಸರಿಗೆ ಮಾತ್ರ ಓಟಿನ ಹಕ್ಕು. ಆಸ್ತಿ ಇದ್ದ ಗಂಡಸರಿಗೆ ಮಾತ್ರ ಓಟಿನ ಹಕ್ಕು ಇತ್ತು. ಅದಾದ ಮೇಲೆ 120 ವರ್ಷಗಳ ಕಾಲ ಫ್ರಾನ್ಸ್ ನ ಮಹಿಳೆಯರು ಹೋರಾಟ ಮಾಡಿದ್ರು, ನಮಗೆ ಮತದಾನದ ಹಕ್ಕು ಬೇಕು ಅಂತ ಕೇಳಿದ್ರು. ಕರಿಯ ಕಪ್ಪು ಬಣ್ಣದ ಮತದಾರರಿಗೆ, ಅವರಿಗೆ ಕಪ್ಪು ಬಣ್ಣದ ಜನರಿಗೆ ಅವರಿಗೆ ಮತದಾನದ ಹಕ್ಕು ಇರಲಿಲ್ಲ. ಇದಕ್ಕಾಗಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಹೋರಾಟ ನಡೆದು ಸಾರ್ವತ್ರಿಕ ವಯಸ್ಕ ಮತದಾನ ಅಂತ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ದಯವಿಟ್ಟು ಬರ್ಕೊಳ್ಳಿ, ಸಾರ್ವತ್ರಿಕ ವಯಸ್ಕ ಮತದಾನ
ಇಂಥ ಪದಗಳು ಇದು ನಿಮ್ಮ ತಲೆಯಲ್ಲಿ ಇರಬೇಕು. ನೀವು ಪೊಲಿಟಿಕಲ್ ಕೇಳಲ್ಲ. ಸಾರ್ವತ್ರಿಕ ವಯಸ್ಕ ಮತದಾನ ಮೊದಲ ದಿನದಿಂದ, ದೇಶ ಹುಟ್ಟಿದ ಮೊದಲ ದಿನದಿಂದ ಬಂದಿತ್ತು ನಮ್ಮ ದೇಶದಲ್ಲಿ. ಯಾಕೆ ಅಂದ್ರೆ ಆ ಆದಿವಾಸಿಗಳು, ಆ ರೈತರು, ಕಾರ್ಮಿಕರು, ಮಹಿಳೆಯರು, ಮಧ್ಯಮ ವರ್ಗದವರು, ರಾಜ ಮಹಾರಾಜರು ಮತ್ತು ನಿಮಗೆ ಅಲ್ಲಿ ಫೋಟೋ ಕಾಣಿಸುತ್ತೆ ಜವಾಹರ್ಲಾಲ್ ನೆಹರು ಅವರು ರಾಜ ಶ್ರೀಮಂತರು, ಬ್ಯಾರಿಸ್ಟರ್ ಆಗಿದ್ದವರು, 17 ವರ್ಷ ಜೈಲಲ್ಲಿ. ಇಂಥ ಎಲ್ಲ ಜನ ಸೇರಿ ನಡೆಸಿದಂತ ಹೋರಾಟದ ಕಾರಣಕ್ಕಾಗಿ ಬ್ರಿಟಿಷರನ್ನ ಹೊರಗಾಗಿ ನಾವು ಒಂದು ಸಂವಿಧಾನ ರಚನಾ ಸಭೆಯನ್ನ ಮಾಡ್ಕೊಳ್ಳಬೇಕಾಗಿತ್ತು. ಆ ಸಂವಿಧಾನ ರಚನಾ ಸಭೆಗೆ ಅದರ ಗಡು ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನಾ ಸಭೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದು. ಒಂದು ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಮುಖ ಪ್ರಧಾನಿ ಆಗಿದ್ದಿದೆಯಲ್ಲ, ಇದಕ್ಕೆ ಈ ದೇಶ ಪುಣ್ಯ ಮಾಡಿದ್ದು ಅಂತ ನನ್ನ ಅನಿಸಿಕೆ. ಇಲ್ಲದೆ ಇದ್ರೆ ಈ ದೇಶ ಒಂದು ದೇಶವಾಗಿ ಇರ್ತಾ ಇರಲಿಲ್ಲ. ಯಾಕೆ ಇರ್ತಾ ಇರಲಿಲ್ಲ? ಪ್ರಪಂಚದ ಎಲ್ಲ ದೇಶಗಳಲ್ಲಿ ಒಂದೇ ಬಗೆಯ ಜನ ಇರ್ತಾರೆ, ಒಂದೇ ತರ ಬಣ್ಣ, ಒಂದೇ ಧರ್ಮ ಸೇರಿರ್ತಾರೆ, ಒಂದೇ ಧರ್ಮದ ಸಬ್ಸೆಕ್ಟ್ ಸೇರಿರ್ತಾರೆ. ಇಂಗ್ಲೆಂಡ್ ನಲ್ಲಿ ಇರೋರು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರು, ಫ್ರಾನ್ಸ್ ನಲ್ಲಿ ಇರುವಂತಕ್ಕಂಥವ್ರು ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರು, ಒಂದೇ ಸೆಕ್ಟ್ ಇದ್ದಾರೆ. ನೋಡಕ್ ಒಂದೇ ತರ ಕಾಣ್ತಿರ್ತಾರೆ. ನಮ್ಮಲ್ಲಿ ಮಾತ್ರ ನೂರಾರು ಬಗೆಯ ಜಾತಿಗಳಿವೆ, ನೂರಾರು ಬಗೆಯ ಭಾಷೆಗಳಿವೆ. ಒಬ್ರು ಉದ್ದಕ್ಕಿರ್ತಾರೆ, ಒಬ್ರು ಸುಳ್ಳುಗಿರ್ತಾರೆ, ಕಪ್ಪುಗಿರ್ತಾರೆ, ಬೆಳ್ಳಗಿರ್ತಾರೆ, ತಲೆ ಕೂದಲು ಬೇರೆ ತರ ಇರುತ್ತೆ, ಕಣ್ಣಿನ ರಚನೆ ಬೇರೆ ತರ ಇರುತ್ತೆ. ಇಷ್ಟು ವೈವಿಧ್ಯಮಯವಾಗಿರುವಂತಹ ದೇಶ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಈ ತರದ ಒಂದು ದೇಶ ರೂಪುಗೊಂಡಿದ್ದು 190 ವರ್ಷಗಳ ವಿರೋಚಿತವಾದಂತಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಆ ಕಾರಣಕ್ಕಾಗಿ ನಾವು ಒಗ್ಗಟ್ಟಾಗಿದ್ದೀವಿ. ವಿನ್ಸ್ಟನ್ ಚರ್ಚಿಲ್ ಒಬ್ಬ ಹೇಳ್ತಾರೆ, ಇವ್ರಿಗೆ ಏನಾದ್ರು ಸ್ವಾತಂತ್ರ್ಯ ಕೊಟ್ಟುಬಿಟ್ರೆ ಅವ್ರಿಗೆ ಎಲೆಕ್ಷನ್ ನಡೆಸಿರ್ತಾರೆ, ಪ್ರಜಾಪ್ರಭುತ್ವ ಇಷ್ಟಾದ್ರೂ ಸತ್ತೋಗ್ತಾರೆ ಅಂತ ಹೇಳ್ತಾರೆ ವಿನ್ಸ್ಟನ್ ಚರ್ಚಿಲ್. ಆದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಏನ್ ಉಳಿತು? ಈ ದೇಶ ಹುಟ್ಟಿದ ಮೊದಲ ದಿನ ಗಂಡಸರಿಗೆ, ಹೆಂಗಸರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಹಿಂದೂಗಳಿಗೆ, ಮುಸಲ್ಮಾನರಿಗೆ ಎಲ್ಲರಿಗೂ 21 ವರ್ಷ ವಯಸ್ಸು ತುಂಬಿದ ಪ್ರತಿಯೊಬ್ಬರಿಗೂ ಮೊದಲ ದಿನದಿಂದ ಮತದಾನದ ಹಕ್ಕು ಈ ದೇಶದಲ್ಲಿ ಸಿಕ್ಕಿದೆ. 21 18 ಯಾವಾಗಾಯ್ತು? ಶಿವಮೊಗ್ಗ ಚೆನ್ನಾಗಿ ಗೊತ್ತಿದೆ, ತೊಂದರೆ. ಸೊ ಇಂಥ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಮತ್ತು ಈ ರೀತಿಯಾಗಿ ದೇಶ ರೂಪುಗೊಂಡಾಗ ನನ್ನ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿ ಯಾವ ಪಕ್ಷ ಆಯ್ತು? ಅದನ್ನು ಸ್ವಲ್ಪ ಜೋರಾಗಿ. ಸೊ ಇದನ್ನ ನಮ್ಮ ಎದೆ ಒಳಗಡೆ ನಾವು ಹೊತ್ಕೊಳ್ಳದೆ ಇದ್ರೆ ನಾವು ಮನೆಗೆ ಲಿಂಕ್ ಮಾಡಿಸ್ತೀವಿ. 2002, 2025 ಅನ್ನೋದ್ರಿಂದ ಈ ಹೋರಾಟ ಗೆಲ್ಲಕ್ಕಾಗಲ್ಲ. SIR ಈ ದೇಶದ ಪ್ರಜಾಪ್ರಭುತ್ವವನ್ನು ಪ್ರಮೇಯ ಮಾಡ್ತಾ ಇದೆ. ಅದನ್ನ ನಾವು ಸಂರಕ್ಷಿಸಬೇಕು ಅಂದ್ರೆ ನಮ್ಗೆ ಈ ದೇಶದ ಇತಿಹಾಸ ಗೊತ್ತಿರ್ಬೇಕು. ಏನ್ ಇತಿಹಾಸ ಗೊತ್ತಿರ್ಬೇಕು? ಈ ದೇಶ ಸ್ವಾತಂತ್ರ್ಯ ಬಂತು 1950 ಇಸ್ವಿ ಜನವರಿ 26ಕ್ಕೆ ನಾವು ಸಂವಿಧಾನನ ಅಂಗೀಕರಿಸಿಕೊಂಡ ಮೇಲೆ ಎಲೆಕ್ಷನ್ ನಡೆಸಿ ಅಂತ ಚುನಾವಣಾ ಆಯೋಗ ಕೇಳಿದ್ರು. ಆಗ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿ ಇವರಿದ್ರು. ಇವರ ಹೆಸರು ಸುಕುಮಾರ್ ಸೇನ್. ಭಾರತದ ಮೊದಲ ಚುನಾವಣಾ ಆಯೋಗ. ಸುಕುಮಾರ್ ಸೇನ್ ಹೇಳಿದ್ರು ಎಲೆಕ್ಷನ್ ನಡೆಸಕ್ ಆಗಲ್ಲಪ್ಪ ಅಂತ. ಯಾಕಾಗಲ್ಲ? ನೀವು ಯಾವ ಸಂವಿಧಾನ ರಚನಾ ಸಭೆ ಮಾಡ್ಕೊಂಡಿದ್ದೀರಿ ಅದಕ್ಕೆ ವೋಟ್ ಹಾಕಬೇಕಾದ್ರೆ ಎಲ್ಲರಿಗೂ ವೋಟ್ ಏನಕ್ಕೆ ಇರಲಿಲ್ಲ. ಆದ್ರೆ ನೀವೇನ್ ಬಂದಿದ್ದೀರಾ ಈಗ 21 ವರ್ಷ ತುಂಬಿದ ಪ್ರತಿಯೊಬ್ಬರಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿದಿರಿ. ಮತದಾರರ ಪಟ್ಟಿನೇ ಇಲ್ಲ ಅಂತ ಹೇಳಿದ್ರು. ಮತದಾರರ ಪಟ್ಟಿ ಇಲ್ಲ, ನನಗೆ 2 ವರ್ಷ ಟೈಮ್ ಕೊಡಿ ಅಂತ ಹೇಳಿದ್ರು. 2 ವರ್ಷ ಟೈಮ್ ಕೊಡಿ. ಟೈಮ್ ಕೊಟ್ಟ ಮೇಲೆ 1951 ಅಕ್ಟೋಬರ್ನಿಂದ 52 ಮಾರ್ಚ್ ತನಕ ಎಲೆಕ್ಷನ್ ನಡೀತು. ಅದಕ್ಕೆ ಮುಂಚೆ ಎಲೆಕ್ಟ್ರಲ್ ರೋಲ್ ತಯಾರಿಸೋದಕ್ಕೆ 2 ವರ್ಷ ಆಗಿದೆ. ದಯವಿಟ್ಟು ಇದನ್ನ ನೀವು ಕೇಳಿಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಸುಕುಮಾರ್ ಸೇನ್ ಹೇಳಿದ್ರು, ಈ ದೇಶದಲ್ಲಿ 84% ಜನ ಅನಕ್ಷರಸ್ಥರಿದ್ದಾರೆ. 84%. ಪ್ಲೀಸ್ ನೋಟ್, 1950 ನಲ್ಲಿ 84% ಜನ ಅನಕ್ಷರಸ್ಥರಿದ್ದಾರೆ. ಅವ್ರಿಗೆ ವೋಟ್ ಹಾಕ್ಬೇಕು ಅಂದ್ರೆ ಕ್ಯಾಂಡಿಡೇಟ್ ಯಾರು ಅಂತ ಹೆಸರು ಓದಕ್ ಬರಲ್ಲ, ಅವ್ರಿಗೆ ಅರ್ಜಿ ಹಾಕ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವರು ಮತದಾರರ ಪಟ್ಟಿಯಲ್ಲಿ ಇರುವ ಹಾಗೆ ಮಾಡುವುದು ನನ್ನ ಜವಾಬ್ದಾರಿ. ನಾನು ಚುನಾವಣಾ ಆಯುಕ್ತ. ನಾನು ಅವ್ರು ಅರ್ಜಿ ಕೊಟ್ಟರು ಬಿಟ್ಟರು ಅವ್ರ ಹೆಸರನ್ನು ನಾನು ಸೇರಿಸಬೇಕು ಅಂತ ಸುಕುಮಾರ್ ಸೇನ್ ಹೇಳಿದ್ರು. ಸುಕುಮಾರ್ ಸೇನ್ ಆಮೇಲೆ ಪ್ರಪಂಚದ 9 ದೇಶದವರು ಕರೆಸಿ ಎಲೆಕ್ಷನ್ ಹೇಗೆ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದ್ರು. ಉಗಾಂಡ ಇನ್ಫ್ಯಾಕ್ಟ್ ಅಪಾಯಿಂಟೆಡ್ ಆಸ್ ದಿ ಚೀಫ್ ಅಡ್ವೈಸರ್ ಟು ಇಟ್ಸ್ ಎಲೆಕ್ಷನ್ ಕಮಿಷನ್. ನಮ್ಮ ದೇಶದ ಇತಿಹಾಸ ಹೀಗಿದೆ.